ಟಿ9 ಇವತ್ತು ನಿಮಗೆ ಒಂದು ತುಂಬ ಇಂಟ್ರೆಸ್ಟಿಂಗ್ ಆದಂಥ ಒಂದು ಸುದ್ದಿಯನ್ನು ಕೊಡ್ತಾ ಇದೆ. ಈಗಾಗಲೇ ಸಾರಿಗೆ ಇಲಾಖೆ ನೌಕರರು ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟು ಮುಷ್ಕರ ಮಾಡ್ತಾ ಇದ್ದಾರೆ. ಆದರೆ ವಾಸ್ತವದಲ್ಲಿ ಸಾರಿಗೆ ಇಲಾಖೆಯಲ್ಲಿ ಏನಾಗ್ತಾ ಇದೆ, ಸಾರಿಗೆ ಇಲಾಖೆ ಎಷ್ಟು ಸಾಲ ಮಾಡಿದೆ, ಅಥವಾ ಸಾರಿಗೆ ಇಲಾಖೆಗೆ ಸರ್ಕಾರ ಎಷ್ಟು ಹಣ ಕೊಡಬೇಕು, ಈ ಶಕ್ತಿ ಯೋಜನೆ ಅಥವಾ ಗ್ಯಾರಂಟಿ ಯೋಜನೆಗಳಿಂದ ಬಾಕಿ ಎಷ್ಟಿದೆ, ಇನ್ನು ನೌಕರರ ಹಿಂಬಾಕಿ ಎಷ್ಟಿದೆ, ಆರ್ಥಿಕವಾಗಿ ಸಾರಿಗೆ ಇಲಾಖೆ ಬಲಿಷ್ಠವಾಗಿದೆಯಾ, ಸಂಪೂರ್ಣ ಸಾರಿಗೆ ಇಲಾಖೆಯ ಜಾತಕವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಎಕ್ಸ್ಕ್ಲೂಸಿವ್ ಆದಂಥ ಸ್ಟೋರಿ ನಿಮ್ಮ ಮುಂದೆ. ಸಾರಿಗೆ ನಿಗಮ ಸರ್ಕಾರದ ಮಧ್ಯೆ ಆಗ್ತಿರೋದೇನು? ಟಿ9ನಲ್ಲಿ ಬಾಕಿ ಹಣದ ಇಂಚಿಂಚು ಲೆಕ್ಕಾಚಾರ. ಶಕ್ತಿ ಯೋಜನೆ ಕಾಂಗ್ರೆಸ್ ಗ್ಯಾರಂಟಿಗಳಲ್ಲೊಂದಾಗಿದೆ. ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣವೇ ಉಚಿತ ಬಸ್ ಪ್ರಯಾಣ ಗ್ಯಾರಂಟಿ ಕೊಟ್ರು. ಆದರೆ ಇದೇ ಶಕ್ತಿ ಯೋಜನೆ ಇದೀಗ ಸಾರಿಗೆ ನಿಗಮಗಳ ಮೇಲೆ ಹೊರೆಯಾಗ್ತಿರೋದು ಗೊತ್ತಾಗಿದೆ. ಶಕ್ತಿ ಯೋಜನೆಯಿಂದಾಗಿ ಸಾರಿಗೆ ನಿಗಮಕ್ಕೆ ಆಗಿರೋ ಸಂಕಷ್ಟ ಏನು, ಸರ್ಕಾರ ಎಷ್ಟು ಕೋಟಿ ಹಣ ಬಾಕಿ ಉಳಿಸಿಕೊಂಡಿದೆ ಅನ್ನೋದರ ಇಂಚಿಂಚು ಲೆಕ್ಕಾಚಾರದ ಡೀಟೇಲ್ಸ್ಗಳನ್ನೇ ಕೊಡ್ತೀವಿ ನೋಡಿ. 2023-24ನೇ ವರ್ಷದಲ್ಲಿ ಸುಮಾರು 4380 ಕೋಟಿ ಹಣವನ್ನ ಸಾರಿಗೆ ಇಲಾಖೆಗೆ ಸರ್ಕಾರ ಕೊಡಬೇಕಿತ್ತು. ಇದರಲ್ಲಿ 3199 ಕೋಟಿ ಹಣವನ್ನ ಮಾತ್ರ ಬಿಡುಗಡೆ ಮಾಡಲಾಗಿತ್ತು. ಇನ್ನುಳಿದಂತೆ 1181 ಕೋಟಿ ಹಣವನ್ನ ಸರ್ಕಾರ ಬಾಕಿ ಉಳಿಸಿಕೊಂಡಿದೆ. ಇನ್ನು 2024-25ನೇ ವರ್ಷದಲ್ಲಿ ನೋಡೋದಾದ್ರೆ 6180 ಕೋಟಿ ಹಣವನ್ನ ಸಾರಿಗೆ ನಿಗಮಕ್ಕೆ ಸರ್ಕಾರ ಕೊಡಬೇಕಿತ್ತು. ಇದರಲ್ಲಿ 4790 ಕೋಟಿ ಹಣವನ್ನ ಮಾತ್ರ ಸರ್ಕಾರ ಬಿಡುಗಡೆ ಮಾಡಿತ್ತು. ಇನ್ನುಳಿದಂತೆ ಒಟ್ಟು 1390 ಕೋಟಿ ಹಣವನ್ನ ಸರ್ಕಾರ ಬಾಕಿ ಉಳಿಸಿಕೊಂಡಿತ್ತು. ಇನ್ನು 2025ರ ಜೂನ್ 30ರಿಂದ ಲೆಕ್ಕಾಚಾರ ನೋಡೋದಾದ್ರೆ 1920 ಕೋಟಿ ಹಣವನ್ನ ಸಾರಿಗೆ ನಿಗಮಕ್ಕೆ ಸರ್ಕಾರ ಕೊಡಬೇಕಿತ್ತು. ಇದರಲ್ಲಿ 1325 ಕೋಟಿ ಹಣವನ್ನ ಮಾತ್ರ ಸರ್ಕಾರ ಬಿಡುಗಡೆ ಮಾಡಿತ್ತು. ಇನ್ನುಳಿದಂತೆ ಒಟ್ಟು 595 ಕೋಟಿ ಹಣವನ್ನ ಸರ್ಕಾರ ಬಾಕಿ ಉಳಿಸಿಕೊಂಡಿದೆ. ಸಾರಿಗೆ ನಿಗಮದಿಂದ ಬರೋಬ್ಬರಿ 2773 ಕೋಟಿ ಹಣ ಸಾಲ. ರಾಜ್ಯ ಸರ್ಕಾರದ ಶ್ಯೂರಿಟಿಯ ಮೇಲೆ ನಿಗಮದಿಂದ ಸಾಲ. ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿ ಅಂದ್ರೆ ಕೇವಲ ಶಕ್ತಿ ಯೋಜನೆಯಿಂದಲೇ ಸರ್ಕಾರ ಬರೋಬ್ಬರಿ 3166 ಕೋಟಿ ಹಣವನ್ನ ಬಾಕಿ ಉಳಿಸಿದೆ. ಸಾರಿಗೆ ಇಲಾಖೆಗೆ ಹಣವನ್ನೇ ಕೊಟ್ಟಿಲ್ಲ. ಹೀಗಾಗಿ ನಮಗೆ ಸಂಬಳ ಕೊಡೋಕೆ ಆಗ್ತಿಲ್ಲ, ನಿರ್ವಹಣೆ ವೆಚ್ಚ ಭರಿಸೋಕೆ ಆಗ್ತಿಲ್ಲ ಅಂತ ಬರೋಬ್ಬರಿ 2773 ಕೋಟಿ ಹಣವನ್ನ ಸಾರಿಗೆ ಇಲಾಖೆ ಸಾಲ ಮಾಡಿದೆ. ಅದು ಸರ್ಕಾರದ ಸೂಚನೆಯ ಮೇಲೆಯೇ ಸಾಲ ಮಾಡಿದೆ. ಸಾಲಕ್ಕೆ ಸರ್ಕಾರವೇ ಶ್ಯೂರಿಟಿ ಕೂಡ ಕೊಟ್ಟಿದೆ. ಈ ಸಾಲವು ಕೂಡ ಇದೀಗ ಸರ್ಕಾರದ ಮೇಲೆಯೇ ಹೊರೆಯಿದೆ. ಇದಿಷ್ಟೇ ಅಲ್ಲ, ಸಾರಿಗೆ ನೌಕರರ ಪಿಎಫ್, ಗ್ರಾಚ್ಯುಟಿ, ಪಿಂಚಣಿ ಮತ್ತು 2773 ಕೋಟಿ ಸಾಲವು ಸೇರಿದಂತೆ ಬರೋಬ್ಬರಿ 6740 ಕೋಟಿ ಹಣ ಇನ್ನೂ ಬಾಕಿ ಇದೆ. ಸಾರಿಗೆ ನಿಯಮಗಳಿಗೆ ಸರ್ಕಾರವೇ ಕೊಡಬೇಕಾಗಿದೆ. 2016ರಲ್ಲಿ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ವೇತನ ಪರಿಷ್ಕರಣೆ ಮಾಡಿದ್ರು. ಆಗ 12.5% ಹೆಚ್ಚಳ ಮಾಡಲಾಗಿತ್ತು. ಬಳಿಕ 2020ರಲ್ಲಿ ಕೋವಿಡ್ ಕಾರಣಕ್ಕೆ ಬಿಜೆಪಿ ಸರ್ಕಾರ ವೇತನ ಪರಿಷ್ಕರಣೆ ಮಾಡಿಲ್ಲ. 2023 ಅಂದ್ರೆ ಫೆಬ್ರವರಿಯಲ್ಲಿ ಬೊಮ್ಮಾಯಿ ಸಿಎಂ ಆಗಿದ್ದಾಗ 15% ವೇತನ ಹೆಚ್ಚಳ ಮಾಡಿದ್ರು. ಕೆಎಸ್ಆರ್ಟಿಸಿ ನೌಕರರ ಸಮಸ್ಯೆ ಕೇಳಲಿಲ್ಲ. ಇವತ್ತು ಅವ್ರನ್ನ ಎದುರಿಸಿ ಬೆದರಿಸಿ ಮಾತಾಡ್ತೀವಿ, ಖಾಸಗಿ ಬಸ್ಗಳನ್ನು ಓಡಿಸ್ತೀವಿ, ಸರ್ಕಾರಿ ಬಸ್ಗಳನ್ನು ನಿಲ್ಲಿಸ್ಬಿಡ್ತೀವಿ, ವರ್ಗ ಮಾಡ್ಬಿಡ್ತೀವಿ, ಡಿಸ್ಮಿಸ್ ಮಾಡ್ಬಿಡ್ತೀವಿ ಅಂತೇಳಿ ಎದುರಿಸ್ತಾರಲ್ಲ. ಯಡಿಯೂರಪ್ಪ ಏನಪ್ಪ ಕುರ್ಚಿ ಶಾಶ್ವತ ಅಂತ ತಿಳ್ಕೊಂಡ್ಬಿಟ್ಟಿದ್ದೀನಪ್ಪ ಯಡಿಯೂರಪ್ಪ. 14 ತಿಂಗಳ ಹಣ ಕೊಡ್ತೀವಿ ಅಂತಿರೋ ರಾಜ್ಯ ಸರ್ಕಾರ. ಇದೀಗ ಸರ್ಕಾರದ ವಾದ ಏನು ಅಂದ್ರೆ 38 ತಿಂಗಳ ಹಿಂಬಾಕಿ ಹಣ ಕೊಡೋಕೆ ಆಗಲ್ಲ, ಅದು ಹಿಂದಿನ ಸರ್ಕಾರದ ಆದೇಶ ಆಗಿದೆ ಅಂತ ಬಿಜೆಪಿ ಮೇಲೆ ಬೊಟ್ಟು ಮಾಡ್ತಿದೆ. ನಾವು ಕೇವಲ 14 ತಿಂಗಳ ಬಾಕಿ ಹಣ ಕೊಡೋಕೆ ಸಿದ್ಧರಿದ್ದೀವಿ ಅಂತ ಸ್ವತಃ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳ್ತಿದ್ದಾರೆ. ನಮ್ಮ ಚೀಫ್ ಮಿನಿಸ್ಟರ್ ಆದೇಶ ಈ ರೀತಿ ಆಗಿರೋದು ಅಂತ ನಮ್ಮ CM ಇಲ್ಲ, ಅದು ತಪ್ಪೋದು. ಆ ಹಿಂದೆ ಆ ಸರ್ಕಾರ ಆದೇಶ ಮಾಡಿರೋದು ಒಂದು
20ರಿಂದನೇ ಕೊಡಬೇಕು ಅಂತ ಅವರ ಸ್ಟ್ಯಾಂಡು. ಶ್ರೀನಿವಾಸ ಮೂರ್ತಿಯವರು ಒಂದು 1 ಮ್ಯಾನ್ ಕಮಿಟಿ ಮಾಡಿದರು. ಅವರು ಕೋವಿಡ್ ಸಂದರ್ಭದಲ್ಲಿ ಸರ್ಕಾರ ಆಗ 9,000 ಕೋಟಿ ಕೊಟ್ಟಿತ್ತು. ಈಗ ಇದನ್ನು 1/1/22ರಿಂದ 14 ತಿಂಗಳು ಕೊಡಿ ಅಂತ ಒಂದು ರೆಕಮೆಂಡೇಶನ್ ಮಾಡಿದರು. ಇನ್ನು ಡಿಸಿಎಂ ಡಿಕೆಶಿ ಮಾತನಾಡಿ ಸಾರಿಗೆ ನೌಕರರ ಬೇಡಿಕೆ ತಪ್ಪಲ್ಲ ಅಂದರು. ಫಸ್ಟು ಅವರು ಏನೇನು ಬೇಡಿಕೆ ಕೇಳ್ತಾ ಇರ್ತಾರೆ ಅವರ ಡ್ಯೂಟಿ, ನಾವು ಅವ್ರದ್ದು ಬೇಡಿಕೆಯನ್ನು ತಪ್ಪು ಅಂತ ನಾವು ಯಾರು ಸರ್ಕಾರ ಹೇಳಿಲ್ಲ. ಬಟ್ ಅವರು ಸರ್ಕಾರದ ಪೊಸಿಷನನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು. ಚೀಫ್ ಮಿನಿಸ್ಟ್ರು, ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಇಬ್ಬರು ಅವ್ರಿಗೆ ಸಹಾಯ ಮಾಡಬೇಕು ಅಂತ. ಬಟ್ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು. ಆಗಕ್ಕಾಗದೆ ಹೋದನ್ನು ಮಾಡಿ ಅಂತ ಸುಮ್ಮನೆ ದಯವಿಟ್ಟು ನಾನು ಅಪೀಲ್ ಮಾಡ್ತೀನಿ. ನಮ್ಗೆ ನಾಗರಿಕರು ಇಂಪಾರ್ಟೆಂಟು, ದಯವಿಟ್ಟು ಎಲ್ಲ ಸಹಕಾರ ಕೊಡಬೇಕು. ಇನ್ನು ಕಾಂಗ್ರೆಸ್ ಆರೋಪಕ್ಕೆ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಪಕ್ಕಾ ಲೆಕ್ಕಾಚಾರದ ಮೂಲಕ ಕೌಂಟರ್ ಕೊಟ್ಟರು. ಯಾವ ಮಟ್ಟಕ್ಕೆ ದಿವಾಳಿ ಆಗಿದೆ ಅನ್ನೋದಕ್ಕೆ 23-24ರ ಬಾಕಿ 1181 ಕೋಟಿ, 24-25ರ ಬಾಕಿ 1390 ಕೋಟಿ, ಈ ವರ್ಷದ ಬಾಕಿ ಇರುವಂತದ್ದು 595 ಕೋಟಿ. ರಾಮಲಿಂಗಾರೆಡ್ಡಿ ಅವರೇ, ನಿಮ್ಮ ಇಲಾಖೆಯಿಂದ ನೀವು ಮಾಹಿತಿಯನ್ನ ತರಿಸ್ಕೊಳ್ಳಿ. ಇದರಲ್ಲಿ ಒಂದು ಸಣ್ಣ ಅಂಕಿಅಂಶ ಚೇಂಜ್ ಇದ್ರೆ ನಾನು ಮುಕ್ತವಾಗಿ ನಿಮ್ಮ ಮುಂದೆ ಸರೆಂಡರ್ ಆಗ್ಬಿಡ್ತೇನೆ. ಕಾಂಗ್ರೆಸ್ ನಾಯಕರ ಆರೋಪಕ್ಕೆ ಬಿಜೆಪಿ ನಾಯಕರು ತಿರುಗೇಟು ಕೊಟ್ಟಿದ್ದು ಹೀಗೆ. ಮಿಸ್ಟರ್ ಸಿದ್ದರಾಮಯ್ಯನವರೇ, ನಾವು ನಮ್ಮ ಸರ್ಕಾರ ಇದ್ದಾಗ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ, ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದೆ, 15% ಹೈಕ್ ಮಾಡಿದ್ರು. 15 ಒಂದೇ ಸರಿ. ಆ ಕಾಲದಲ್ಲಿ 10-12 ವರ್ಷದ ಹಿಂದೆ 480 ಕೋಟಿ ಕೊಟ್ಟಿದ್ರು. ಇವತ್ತು ಅದರ ಲೆಕ್ಕ ಹಾಕಿದ್ರೆ 1200 ಕೋಟಿ ಅಷ್ಟಾಗುತ್ತೆ. ಬಿಜೆಪಿ ಸರ್ಕಾರದ ಕಡೆಗೆ ಬೆಟ್ ಮಾಡಿ ತೋರಿಸಿದ್ರೆ ನಿಮಗೆ ಯೋಗ್ಯತೆ ಇಲ್ಲ ಅಂತ ಜನ ಭಾವಿಸ್ತಾರೆ. ನಿಮಗೆ ರಾಜೀನಾಮೆ ಕೊಟ್ಟು ಹೋಗಿ, ನಾವು ಬಗೆಹರಿಸ್ತೀವಿ. KSRTC ನೀವು ರಾಜೀನಾಮೆ ಕೊಡಿ, ನಮಗೆ ಯೋಗ್ಯತೆ ಇಲ್ಲ ಆಡಳಿತ ನಡೆಸೋದಕ್ಕೆ ಅಂತ ರಾಜೀನಾಮೆ ಕೊಟ್ಟು ಹೋಗಿ, ನಾವು KSRTC ನೌಕರರ ಬೇಡಿಕೆ ಈಡೇರಿಸ್ತೇವೆ, ಅವ್ರ ಕೇಸು ವಾಪಸ್ ತೆಗೆದುಕೊಡ್ತೇವೆ, ಅವರಿಗೆ ಅವರ ಸಮಸ್ಯೆಗಳನ್ನು ಬಗೆಹರಿಸ್ತೇವೆ. ಅದೇನೇ ಹೇಳಿ, ಸರ್ಕಾರ ಮತ್ತು ಸಾರಿಗೆ ನಿಗಮದ ಮಧ್ಯೆ ಸದ್ಯ ಬೂದಿ ಮುಚ್ಚಿದ ಕೆಂಡದಂತಾದ ಪರಿಸ್ಥಿತಿ ಇದೆ. ಮುಂದೆ ಏನಾಗುತ್ತೋ ಕಾದು ನೋಡಬೇಕಿದೆ. ಪ್ರಮೋದ್, TV9 ಬೆಂಗಳೂರು.